ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಚೆಸ್ಟೋನ್ ಕೋಲ್ಡ್ ಟ್ಯಾಬ್ಲೆಟ್ ಬಗ್ಗೆ. ಚೆಸ್ಟೋನ್ ಕೋಲ್ಡ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ್ಯಾವ ಸಮಸ್ಯೆ ಇದ್ರೆ ನಿಮ್ಮ ಡಾಕ್ಟರ್ ಇದನ್ನ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಬಳಸ್ಲಿಕ್ಕೆ ಹೇಳಿರ್ತಾರೆ, ಎಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಇದು ಒಂದು ಕಾಂಬಿನೇಷನ್ ಟ್ಯಾಬ್ಲೆಟ್ ರೀ. ಅಂದ್ರೆ ಒಂದು ಕಂಟೆಂಟ್ಗಿಂತ ಜಾಸ್ತಿ ಕಂಟೆಂಟ್ ಇರ್ತಾವ್ರಿ ಇದ್ರೊಳಗ. ಮತ್ತು ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಪ್ರಮುಖತಃ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗ ಕಾಮನ್ ಕೋಲ್ಡ್ ಲಕ್ಷಣ ಆಗ್ಯಾವಂದ್ರ ಏನಪ್ಪಾ ಅಂದ್ರ ನಿಮ್ದು ಮೂಗು ಹರಿತಿರ್ತೈತಿ, ಅಂದ್ರ ಮೂಗು ಜಾಮ್ ಆಗಿರ್ತೈತಿ, ಬ್ಲಾಕ್ ಆಗಿರ್ತೈತಿ, ಉಸಿರಾಡಕ್ ಆಗವಲ್ದು ಮೂಗಿಲ್ಲ ಅಂದ್ರ, ಇಲ್ಲ ನಿಮ್ಗೆ ಪದೇ ಪದೇ ಸೀನ್ ಬರಾಕ್ ಕುಂತಾವಂದ್ರ, ಕಣ್ಣಾಗಿಂತ ನೀರ್ ಹಂಗ ದಬ 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 ನೀರ್ ಹರಿಯಾಕ್ ಕುಂತಾವ ಥಂಡಿ ಸಂಬಂಧ, ಎಲರ್ಜಿ ಸಂಬಂಧ ಅಂದ್ರ, ಇಲ್ಲ ಮೂಗ್ ಪೂರ್ತಿ ಕಟ್ಟಿ ಬಿಟ್ಟೈತಿ, ಒಟ್ಟ ದನಿ ಮೂಗಿಲೆ ಮಾತಾಡಕ್ ಕುಂತ ಬಿಟ್ರಿ, ಆ ರೀತಿ ನಿಮ್ಗೆ ಏನಾರ ಸಮಸ್ಯೆ ಐತಂದ್ರ, ಮೈಕೈ ನೋವು ಐತಂದ್ರ, ಲೈಟ್ ಆಗಿ ಜ್ವರ ಅದಾವಂದ್ರ, ಸೊ ಇವನ್ನೆಲ್ಲ ಲಕ್ಷಣವನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ಈಗ ಈ ಟ್ಯಾಬ್ಲೆಟ್ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಂತ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ಸಿಟ್ರಿಜಿನ್ 5 mg ಪ್ರಮಾಣದಾಗ ಇರ್ತೈತ್ರಿ. ಸಿಟ್ರಿಜಿನ್ ನೋಡ್ರಿ ಯಾವ ಕ್ಲಾಸ್ ಆಫ್ ಡ್ರಗ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಆಂಟಿ ಹಿಸ್ಟಮೈನ್. ಸೊ ಇದು ನಿಮ್ಗೆ ಯಾವುದೇ ರೀತಿ ಅಲರ್ಜಿಕ್ ರಿಯಾಕ್ಷನ್ಸ್ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ನೆಗಡಿ ಇತ್ತಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನೆಕ್ಸ್ಟ್ ಇದ್ರೊಳಗ ಪ್ಯಾರಾಸಿಟಮಾಲ್ 325 mg ಪ್ರಮಾಣದಾಗ ಇರ್ತೈತ್ರಿ. ಪ್ಯಾರಾಸಿಟಮಾಲ್ ಯಾವ ಕ್ಲಾಸ್ ಆಫ್ ಡ್ರಗ್ಸ್ ಬಿಲಾಂಗ್ ಆಗುತ್ತಂದ್ರ ಆಂಟಿ ಪೈರೆಟಿಕ್ ಅನಾಲ್ಜೆಸಿಕ್ ಅಂತಾರೆ. ಇದು ಜ್ವರ ಕಡಿಮೆ ಮಾಡ್ಲಿಕ್ಕೆ, ಮೈಕೈ ನೋವು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಸೊ ನೆಕ್ಸ್ಟ್ ಇದ್ರೊಳಗ ಫಿನೈಲ್ ಎಫ್ರಿನ್ 10 mg ಪ್ರಮಾಣದಾಗ ಇರ್ತೈತಿ. ಅದು ಯಾವ ಕ್ಲಾಸ್ ಆಫ್ ಡ್ರಗ್ಸ್ ಬಿಲಾಂಗ್ ಆಗುತ್ತೆ ಅಂದ್ರ ನೇಸಲ್ ಡಿಕಂಜೆಸ್ಟೆಂಟ್. ಅಂದ್ರ ಮೂಗು ನಿಮ್ಗೆ ಕಟ್ಟಿರ್ತಾವ ನೋಡ್ರಿ, ಅಲ್ಲೇ ಬಾವ್ ಇರ್ತೈತಿ, ಆ ಬಾವನ್ನು ಕಡಿಮೆ ಮಾಡಿ ಪ್ಯಾಸೇಜ್ ಕ್ಲಿಯರ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ಕೊಡ್ತೈತ್ರಿ. ಈ ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ HSN ಇಂಟರ್ನ್ಯಾಷನಲ್, ಹರಿದ್ವಾರ್, ಉತ್ತರಾಖಂಡ್. ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡ್ಬೇಕಂದ್ರ ನೋಡ್ರಿ, 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಅಂದ್ರ ನಿಮ್ ಮನ್ಯಾಗ ನಾರ್ಮಲ್ ತಾಪಮಾನ ಒಳಗ ನೀವು ಈ ಟ್ಯಾಬ್ಲೆಟ್ ಇಟ್ಕೋಬಹುದ್ರಿ. ಈಗ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಡಾಕ್ಟರ್ ನಿಮ್ಗೆ ಯಾವ ರೀತಿ ತಗೊಳಕ್ ಹೇಳಿರ್ತಾರೆ ಅಂದ್ರೆ, ಜನರಲಿ ಡಾಕ್ಟರ್ ನಿಮ್ಗೆ ಇದನ್ನ ದಿನ ರಾತ್ರಿ 1 ಟ್ಯಾಬ್ಲೆಟ್ ಯೂಸ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಈ ಟ್ಯಾಬ್ಲೆಟ್ ನೀವು ಹಾಳ ಹೊಟ್ಟಿಲನ್ನು ಕೂಡ ತಗೋಬಹುದು, ಊಟ ಆದ ನಂತರ ಕೂಡ ಸೇವನೆ ಮಾಡಬಹುದು. ಇಲ್ಲಿ ಪ್ರಿಫರೇಬಲಿ ಡಾಕ್ಟರ್ ಏನ್ ಅಂದಿರ್ತಾರಪ್ಪ ಅಂದ್ರೆ ಊಟ ಆದ್ಮೇಲೆ ತಗೊಳ್ಳಿಕ್ ಸಲಹೆ ಕೊಟ್ಟಿರ್ತಾರ. ಅದ್ ಹಾಳ ಹೊಟ್ಟಿಲನ್ನು ತಗೋಬಹುದು, ಏನ್ ತೊಂದರೆ ಆಗಂಗಿಲ್ಲ. ನಿಮ್ ಸಿವಿಯರ್ ಕಂಡೀಷನ್ ಇತ್ತಂದ್ರ ಡಾಕ್ಟರ್ ನಿಮ್ಗೆ ಇದನ್ನ ಬೆಳಿಗ್ಗೊಂದು ರಾತ್ರಿಗೊಂದು ಕೂಡ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಹಾಳು ಹೊಟ್ಟಿಲಾರ ತೋರಿ, ಊಟ ಆದ್ಮೇಲಾರ ತೋರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಹೇಳಂತ ಆ ರೀತಿ ನೀವು ಇದ್ರ ಉಪಯೋಗ ಮಾಡಬಹುದು. ಸೊ ನೋಟ್ ಇಲ್ಲಿ ಮಾಡ್ಕೊಡೋ ನಮ್ದು ಪ್ರಶ್ನೆ ಏನಪ್ಪಾ ಅಂದ್ರ, ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ದೊಡ್ಡ ಮಷಿನ್ ಕೆಲಸ ಮಾಡಕ್ ಹೋಗ್ಬಾರ್ದು, ಗಾಡಿ ಗಿಡಿ ಹೊಡ್ಯಾಕ್ ಹೋಗ್ಬಾರ್ದು. ಯಾಕಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಸ್ವಲ್ಪ ತಲೆ ಸುತ್ತದಂಗ ಆಗುತ್ತಾ, ನಿದ್ದೆ ಬದಂಗ ಆಗುತ್ತಾ, ನಿಮ್ಗ ಸ್ವಲ್ಪ ನಿಮ್ದು ಕಾನ್ಸಂಟ್ರೇಷನ್ ಸರಿ ಇಂಬ್ಯಾಲೆನ್ಸ್ ಮಾಡಿಬಿಡ್ತೈತ್ರಿ ಇದು. ಅದಕ್ಕೆ ಇವನ್ನೆಲ್ಲ ಮಾಡಕ್ ಹೋಗ್ಬಿಡ್ದು, ಏನೋ ದುರ್ಘಟನೆ ಆಗ್ಬಿಡ್ತಾವಿಲ್ಲ ಅಂದ್ರ. ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಸೆರೆ ಮದಿರಾಪಾನ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ತಗೋಬೇಕು ನೋಡ್ರಿ, ಜನರಲಿ 3 ದಿನ, 5 ದಿನ, 7 ದಿನದ ಮಟ್ಟ ಈ ಟ್ಯಾಬ್ಲೆಟ್ ತಗೋಬಹುದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳಂತಾರ, ಎಷ್ಟು ದಿನ ತಗೊಳಕ್ ಹೇಳಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡಬಹುದು. ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿದೆ, ಎಲ್ಲಾರು ಯಾರ್ಯಾರು ಇದನ್ನ ತಗೊಂತಾರ ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನೇನಾಗ್ಬಹುದು, ನಿಮ್ಗ ವಾಂತಿ ಬಂದಂಗ ಆಗ್ಬಹುದು, ವಾಂತಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಿ, ಇಲ್ಲ ವಿಪರೀತ ತಲೆನೋವು, ಆಯಾಸ ಆಗೋದು, ತಲೆ ಸುತ್ತು ಬರೋದು, ಬಾಯಿ ಒಣಗೋದು, ಇಲ್ಲ ನಿದ್ದೆ ಬಂದಂಗ ಆಗೋದು, ಬಹಳ ಜಾಸ್ತಿ ಬರೋದು, ಇಲ್ಲ ನಿದ್ದೆ ಒಟ್ಟ ಬರ್ಲಾರ್ದಂಗ ಇರೋದು, ಇಲ್ಲ ತ್ವಚದ ಮೇಲೆ ಯಾವುದೇ ರೀತಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದ್ರಿ. ಈಗ ಈ ಟ್ಯಾಬ್ಲೆಟ್ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ನಾಗ ಏನ್ ಕಂಟೆಂಟ್ ಇದೆ ನಾನು ನಿಮ್ಗೆ ಮೊದಲ ತಿಳಿಸೀನಿ. ಸೊ ಆ ಕಂಟೆಂಟ್ ಲಿಂತ್ರ ನಿಮ್ಗೆ ಏನ್ರ ಅಲರ್ಜಿ ಐತಂದ್ರ ಸಿಟ್ರಜಿನ್, ಪ್ಯಾರಾಸಿಟಮಾಲ್, ಫಿನೈಲ್ ಎಫ್ರಿನ್ ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾದ ಈ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬೇಡ್ರಿ. ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ನೋಡ್ರಿ, ಅವ್ರು ಈ ಟ್ಯಾಬ್ಲೆಟ್ ಬಳಸಬಹುದು, ಏನೂ ಆಗಂಗಿಲ್ಲ. ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ಸ್ ನೋಡ್ರಿ, ಚೆಸ್ಟೋನ್ ಕೋಲ್ಡ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಸಿಟ್ರಜಿನ್, ಪ್ಯಾರಾಸಿಟಮಾಲ್, ಫಿನೈಲ್ ಎಫ್ರಿನ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ವಿ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಅದ್ರಾಗ ಸೇಮ್ ಕಂಟೆಂಟ್ ಇರ್ತಾವ್ರಿ.
ಒಂದೇದು ಯಾವುದಪ್ಪ ಅಂದ್ರೆ ಓಕಾಸೆಟ್ ಕೋಲ್ಡ್ ಟ್ಯಾಬ್ಲೆಟ್, ಎಲೆರಿಡ್ ಕೋಲ್ಡ್ ಟ್ಯಾಬ್ಲೆಟ್, ವಿಡ್ ಕೋಲ್ಡ್ ಪ್ಲಸ್ ಟ್ಯಾಬ್ಲೆಟ್. ಇದ್ರೊಳಗೂ ಕಂಟೆಂಟ್ ಸೇಮ್ ಇರ್ತೈತಿ, ಇದ್ರದ್ದು ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಟ್ಯಾಬ್ಲೆಟ್ ಮೌಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 47 ರೂಪಾಯಿ, 47 ರೂಪೀಸ್ನ 10 ಟ್ಯಾಬ್ಲೆಟ್ ಅದು ಒಂದು ಪ್ಯಾಕ್ ಬರ್ತೈತ್ರಿ. ಇಲ್ಲ 82 ರೂಪಾಯಿದಾಗ 20 ಟ್ಯಾಬ್ಲೆಟ್ ಅದು ಒಂದು ಪ್ಯಾಕ್ ಸಿಗ್ತೈತ್ರಿ, ಚೆಸ್ಟೋನ್ ಕೋಲ್ಡ್ ಟ್ಯಾಬ್ಲೆಟ್ ಅದು. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜು ಅಲ್ಲಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ, ಅದು ಮತ್ ಬಿಡ್ರಿ. ಅದು ಮತ್ಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.